ಡಬ್ಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ ವೈ ಝೆಡ್ ಆಯಿತಾ. ಇನ್ನೊಂದು ಎಕ್ಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್. ಇನ್ನೊಂದು ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಇನ್ನೊಂದು ಕೇಳ್ದಂಗೆಲ್ಲ ಮಾಡಿದ್ದೀವಿ. ಎಕ್ಸ್ ಐ ಸೆಕೆಂಡ್ ಇಂಟರ್ನಲ್, ಫಸ್ಟ್ ಇಂಟರ್ನಲ್ಲಿಗಿತ್ತು, ಸೆಕೆಂಡ್ ಇಂಟರ್ನಲ್ಲಿಗಿತ್ತು. ಬಟ್ ಅದು ಏನಿತ್ತು ಅಂತ ಹೇಳಿದ್ರೆ ಅದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಬೇರೆ, ಬಿಲಾಂಗ್ಸ್ ಟು ಎಲ್. ಇವು ಮೂರು ಫಾರ್ಮುಲಾ ಆಯಿತಾ. ಪ್ರಾಬ್ಲಮ್ಮೇ ಕೊಟ್ಟಿಲ್ಲ ನೀವು ನನಗೆ. 0n 1m n ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್. ಇದು ಗೊತ್ತಾಯ್ತಲ್ಲ. ಎನ್ನು ಎಮ್ಮಿಗಿಂತ ಕಡಿಮೆ ಇರಬೇಕು, ಈಕ್ವಲ್ ಇರಬೇಕು. ಅದಕ್ಕೆ ಎಲ್ ಇಸ್ ಈಕ್ವಲ್ ಟು 0 1 1 1 0 2 1 2 0 3 1 3 0 4 0n ಸಾಕು 0 1 0 0 1 1 0 0 0 1 1 1 ಆಯಿತಾ. ಈಗ ನಾವು ಡಬ್ಲ್ಯೂ ತಗೋಬೇಕು. ಡಬ್ಲ್ಯೂ 0 0 1 1 ಅದನ್ನೇ ಯಾಕೆ ತಗೊಂಡ್ರಿ ಅಂತ ಹೇಳಿದ್ರೆ, ಈಗ ಡಬ್ಲ್ಯೂ ಇಸ್ ಈಕ್ವಲ್ ಟು 0 0 1 1 ಎಕ್ಸ್ 0 ವೈ 0 ಝೆಡ್ 1 1. ಈ ಲೆಕ್ಕ ಮಾಡ್ತಾ ನೆನ್ಪಿಟ್ಕ. ಯಾವ್ದಾರು ಇದು ಬಂತ ಹೇಳಿದ್ರೆ 0 0ನೇ ತಗೋಬೇಕು. ಒಂದು ಸೇಮ್ ಇರಬೇಕು, ಇದು ಸೇಮ್ ಇರಬೇಕು, ಒಂದೇ ಆಗಿರಬೇಕು ಆಯಿತಾ. ಎರಡು 0 ಎಲ್ಲ ಹಾಕ್ಬೇಡ. ಇಲ್ಲಿ ಸೇಮ್ ಇರಬೇಕು. ಇಲ್ಲಿ ಸೇಮ್ ಇದ್ರೆ ಆಗ್ತದೆ, ಎಲ್ಲ ಒಂದೇ ಆದರೂ. 1 2 3 ಹೇಳಿದ್ನಲ್ಲ, ಇವು 2 ಡಿಜಿಟ್ ಇದೆ ಸೇಮು, ಹಂಗೆ. ಇದು 3 ಇದೆ, ವ್ಯತ್ಯಾಸ ಆಗುತ್ತೆ ಹಂಗೆ. ಇಲ್ಲಿ ಹೆಂಗಾಗುತ್ತೆ, 0 0 ಹಾಕಿ ಇಲ್ಲಿ 0 1 1 ಬರ್ತದೆ. ಬ್ಯಾಡ, ಅದು ಬರಬಾರ್ದು. ಇಲ್ಲಿ ಸೇಮೇ ಇರಬೇಕು ಅಷ್ಟೇ. ಡಬ್ಲ್ಯೂ ಎಷ್ಟಿದೆ? 4 ಇದೆ. ಎಮ್ ಎಷ್ಟಿದೆ? 4 ಇದೆ. ಇದೆ ಕೌಂಟು 1 2 3 4. ಎಮ್ ಈಸ್ ಈಕ್ವಲ್ ಟು 4. ಈಗ ಆಯಿತು. ಈಗ ಏನು ಮಾಡಬೇಕು? ಆಯಿತು. ಈಗ ಫಸ್ಟ್ ಒಂದು ಇದು ಎಕ್ಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್. ಎಕ್ಸ್ ಅಂದರೆ 0, ವೈ ಅಂದರೆ 0, ಎಮ್ ಅಂದರೆ 4. ಇದು 0 1 2, ಸೊ ಇದು 4. ಇದು ಆಯಿತು ಆಯಿತಾ. ಸೆಕೆಂಡ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ವೈ ಎಷ್ಟು? 0 1. ಎಷ್ಟು? 0 ಅಂದರೆ ಒಂದೇ ಇರೋದಲ್ಲ, ಸೊ ಇದು 1. ಅಲ್ಲ 0 ಅಂದರೆ 1. ಇಲ್ಲಿ 0 2 0 ಇದೆ, ಸೊ 2 ತಗೊಂಡಿವಿ. ಇಲ್ಲಿ ಒಂದೇ 0 ಇದೆ, 1 ಅಂತ ತಗೊಂಡಿದ್ದೀವಿ ನಂಬರ್. ಹಾಂ, ಹಾಗಾಗಿ ಆಯಿತಾ. ಇದಾಯಿತು. ನೆಕ್ಸ್ಟ್ ಇನ್ನೊಂದು ಎಕ್ಸ್ ವೈ ಐ ಝೆಡ್ ಬಿಲಾಂಗ್ಸ್ ಟು ಎಲ್. ಐ ಫಸ್ಟ್ 0 ತಗೊಳ್ಳೋಣ ಆಯಿತಾ. ಎಕ್ಸ್ 0, ವೈ 0 0 0, ಝೆಡ್ 1 1 ಬಿಲಾಂಗ್ಸ್ ಟು ಎಲ್. ಎಲ್ ಅಂದರೆ ಇದಕ್ಕೆ ಈಗ ನಾವು ಎಲ್ಲಿ ಏನು ತಗೊಂಡಿದ್ವಿ? 0 0 1 1 ಎಲ್ ಅಂತ ತಗೊಂಡಿದ್ವಿ. ಇದನ್ನು ತಗೊಂಡಿದ್ದಲ್ಲ, ಸೊ ಅದಕ್ಕೆ ಅದು ಕರೆಕ್ಟ್ ಇದೆಯಾ ನೋಡಬೇಕು. 0 0 ಅಂದರೆ 0 ಇಲ್ಲ, ಅಲ್ಲಿ ಬರೆಯಂಗೆ 0 ಬರೆಯಂಗಿಲ್ಲ. 1 1 0 ಅಂತ ಹೇಳಿದ್ರೆ ಎಂತ ಇಲ್ಲ ಅಂತ. ಅಲ್ಲಿ 1 ಅಂತಿದ್ರೆ 1 ಅಂತ ಬರಿಬೇಕು, 0 ಅಂತ ಬರಿಬೇಕು, 1 0 ಬರಿಬೇಕು. ಇನ್ನೊಂದು ಮಾಡ್ತೀರ, ನಾಟ್ ಬಿಲಾಂಗ್ಸ್ ಟು ಎಲ್. ಇದಾಗಿಲ್ಲ. ನೆಕ್ಸ್ಟ್ ಇದಿಷ್ಟೇ ಬರಲಿಲ್ಲ ಅಂದರೆ ಇಷ್ಟಕ್ಕೆ ನಿಲ್ಲಿಸ್ಬೋದು. ಮಾಡುವ ಇರಲಿ. 1 ತಗೊಂಡ್ರೆ 0 0 1 ಬಿಲಾಂಗ್ಸ್ ಟು ಎಲ್. 0 1 ಇದೆಯಲ್ಲ, ಸೊ 0 ಬಿಲಾಂಗ್ಸ್ ಟು ಎಲ್. ಇದು ಬಿಲಾಂಗ್ಸ್ ಇದೆ. ಇದಾಯಿತು. ನೆಕ್ಸ್ಟು ಐ ಇಸ್ ಈಕ್ವಲ್ ಟು 2 0 0 2 ಬಿಲಾಂಗ್ಸ್ ಟು ಎಲ್. 0 0 0, ಯಾಕಂದರೆ ಇದು ಸೇಮ್ ಇದೆ. 0 0 1 1 ನಾವು ತಗೊಂಡಿದ್ದೇನೆ ಹೇಳು. ಡಬ್ಲ್ಯೂ 0 0 1 1
ಅಲ್ಲಿ 0 ಸ್ಕ್ವೇರ್ ಅಂದರೆ 2 0 ಬರಬೇಕಾ? 2 0 0 ಅಂತ ಹೇಳಿದ್ರೆ 0 ಬರೆಯಂಗಿಲ್ಲ. 1 ಬಂತ ಅಂತ ಹೇಳಿದ್ರೆ 1 ಬರಿಬೇಕು, 1 0 ಬರಿಬೇಕು. 2 ಇದ್ರೆ 2 0 ಬರಿಬೇಕು. ಬಿಲಾಂಗ್ಸ್ ಟು ನಾಟ್ ಬಿಲಾಂಗ್ಸ್ ಟು ಎಲ್. ಇಲ್ಲಿ 3 0 ಇದೆ. ಸೊ ಇದರಲ್ಲಿ ಎಲ್ಲಿ ತನಕ ಮಾಡಬೇಕು? ಇಷ್ಟು ಮುಗೀತು. ಈ ಒಂದು ಇಲ್ಲಿಗೆ ಸಾಕು, ನಿಮಗೆ ಗೊತ್ತಾಗ್ಲಿ ಅಂತ ಮಾಡಿದ್ದು. ಇದು ನಾಟ್ ಬಿಲಾಂಗ್ಸ್ ಟು ಎಲ್ ಇದೆಯಲ್ಲ. ಸೊ ದಿಸ್ ಈಸ್ ನಾಟ್ ರೆಗ್ಯುಲರ್ ಅಂತ ಬರೆದ್ರೆ ಮುಗೀತು. ಇಷ್ಟೇ.